ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಸರಿ 2024 ಮತ್ತು 25ನೇ ಶೈಕ್ಷಣಿಕ ವರ್ಷಕ್ಕೆ ಕರ್ನಾಟಕದಲ್ಲಿ 3 ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಿದೆ. ಅದರಲ್ಲಿ ಒಂದು ಕಾಲೇಜಿನ ಉದ್ಘಾಟನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸಣ್ಣ ಮಾಹಿತಿ. ಖಾಸಗಿ ಕಾಲೇಜಿನ ಶೇಕಡ 40 ಸೀಟು ಸರ್ಕಾರಕ್ಕೆ. ಏನು ಬಾಗಲಕೋಟೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ SR ಪಾಟೀಲ್ ವೈದ್ಯಕೀಯ ಕಾಲೇಜೇನಿದೆ ಅದು ಉದ್ಘಾಟನೆ ಆಗಿದೆ. ಆ ಒಂದು ವೈದ್ಯಕೀಯ ಕಾಲೇಜಿನಲ್ಲೂ ಕೂಡ ಸರ್ಕಾರದ ಶೇಕಡ 40ರಷ್ಟು ಸೀಟುಗಳು ಸರ್ಕಾರಕ್ಕೆ ಸಿಗಲಿದೆ. ಅಂದರೆ ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು. ಈ ಒಂದು ಕಾಲೇಜಿನಲ್ಲೂ ಕೂಡ ಶೇಕಡ 40ರಷ್ಟು ಸೀಟುಗಳು KA ಮೂಲಕ ಅಲಾಟ್ ಆಗ್ತವೆ ಮತ್ತು ಗೌರ್ನಮೆಂಟ್ ಸೀಟ್ ಆಗಿದೆ. ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು. ಅದಲ್ಲದೆ ಈ ಒಂದು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಹೊಸ ಕಾಲೇಜ್ ಆಗಿದೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಯಾವ ಥರ ಇದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಪೇಪರ್ ಕಟ್ಟಿಂಗ್ಸನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಕಾಲೇಜಿನಲ್ಲಿ 630 ಹಾಸಿಗೆಗಳ ನವೀಕೃತ ಆಸ್ಪತ್ರೆ ಉದ್ಘಾಟಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಅಂದರೆ ಹೊಸ ಕಾಲೇಜು, ಅದನ್ನು ಕೂಡ 630 ಹಾಸಿಗೆಗಳ ಒಂದು ಆಸ್ಪತ್ರೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕಾಲೇಜಿನ ಬಗ್ಗೆ ಒಂದು ಮಾಹಿತಿ ಬೇಕಾದರೆ ಈ ಒಂದು ಕಾಲೇಜನ್ನು ಕೂಡ ಪರಿಗಣಿಸ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.